ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋಂಥ ಒಂದಷ್ಟು ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಲೈಕ್ ಬಾಳೆ ಕಂಬ ಎಲ್ಲ ಸಿಕ್ಸೋಂಥ ಸ್ಟ್ಯಾಂಡ್ಗಳಾಗಿರ್ಬೋದು, ಮತ್ತು ಆರ್ಟಿಫಿಷಿಯಲ್ ಬಾಳೆ ಎಲೆಗಳಾಗಿರ್ಬೋದು, ಫ್ರೂಟ್ಸ್ಗಳಾಗಿರ್ಬೋದು. ಸೊ ಹೀಗೆ ಒಂದಷ್ಟು ಪೂಜೆಗೆಲ್ಲ ಏನೇನು ಬೇಕು ಅದೆಲ್ಲ ನಾನು ಮೀಶೋದಲ್ಲಿ ತೊಗೊಂಡಿದ್ದೀನಿ. ನಿಮಗೂ ಕೂಡ ತೋರಿಸ್ತೀನಿ. ನಿಮಗೂ ಇಷ್ಟ ಆಯಿತು, ನಿಮ್ಮ ಮನೆಗೂ ಬೇಕು, ಹಬ್ಬದ ದಿನದಲ್ಲಿ ನೀವು ಕೂಡ ಇಡ್ತೀರಾ ಅಂತ ಹೇಳಿದರೆ ಲಿಂಕ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಕೋಬೋದು. ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ. ಹೊರಗಡೆ ಪ್ರೈಸ್ ಎಲ್ಲ ವಿಚಾರಿಸಿನೇ ನಾನು ಮೀಶೋದಲ್ಲಿ ತೊಗೊಂಡಿರೋಂಥದ್ದು. ಸೊ ಹಾಗಾಗಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ, ಓಕೆನಾ. ಆ್ಯಂಡ್ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ವರಮಹಾಲಕ್ಷ್ಮಿ ಸೀರೀಸ್ ವೀಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ಸಿಗುತ್ತೆ. ಆ್ಯಂಡ್ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದರೆ ಪ್ರೀವಿಯಸ್ ವೀಡಿಯೋಸ್ಗಳು ಕೂಡ ನೀವು ವಾಚ್ ಮಾಡ್ಬೋದು. ಲಿಂಕ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ಬನ್ನಿ ತಡ ಮಾಡ್ದಂತೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಒನ್ ಬಂದು ನಾನು ಸ್ಟ್ಯಾಂಡ್ನ ತೋರಿಸ್ತಾ ಇದ್ದೀನಿ. ಸೊ ಈ ಸ್ಟ್ಯಾಂಡ್ ಬಂದು ಮೆಟಲಲ್ಲಿ ಮಾಡಿರೋಂಥದ್ದು. ಆ್ಯಂಡ್ ಈ ಸ್ಟ್ಯಾಂಡ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಬಾಳೆ ಕಂಬ ಎಲ್ಲ ನಾವು ಹಬ್ಬ ಟೈಮಲ್ಲಿ ಇಡ್ತೀವಿ ಅಲ್ವಾ. ಸೊ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಬಾಳೆ ಕಂಬ ಅಂತೂ ಪ್ರತಿಯೊಬ್ಬರು ಕೂಡ ಇಟ್ಟೇ ಇರ್ತಾರೆ. ಸೊ ಆ ಒಂದು ಬಾಳೆ ಕಂಬನ ಯೂಶಲಿ ಏನು ಮಾಡ್ತಾರೆ, ಕೆಲವೊಬ್ಬರೆಲ್ಲ ಮರಳು ಹಾಕಿ ಇಡ್ತೀರಿ ಒಂದು ಪಾಟಲ್ಲಿ, ಅಥವಾ ಅಕ್ಕಿ ಹಾಕಿ ಇಡ್ತೀರಾ. ಸ್ವಲ್ಪ ಗಾಳಿ ಬಂತು ಅಥವಾ ಏನಾದ್ರು ಸ್ವಲ್ಪ ನೀವೇ ಕೈ ತಾಕ್ಸಿರಿ ಅಂತ ಹೇಳಿದ್ರೆ ಬಿದ್ದೋಗ್ಬಿಡುತ್ತೆ. ಬಟ್ ಈ ರೀತಿ ಒಂದು ಸ್ಟ್ಯಾಂಡ್ ಇತ್ತು ಅಂತ ಹೇಳಿದ್ರೆ, ಸೊ ಮಧ್ಯದಲ್ಲಿ ನೋಡಿ ಒಂಥರ ಸ್ಟಿಕ್ ಥರ ಕಾಣಿಸ್ತಿದೆ ಅಲ್ವಾ. ಸೊ ಅದ್ರ ಒಳಗಡೆ ನೀವು ಬಾಳೆ ಕಂದ್ಗಳು ಏನಿರುತ್ತೆ ಸೊ ಅದನ್ನ ನೀವು ಒಳಗಡೆ ಫಿಕ್ಸ್ ಮಾಡಿದ್ರೆ ಆಯಿತು. ಒಂದು ಚೂರು ಕೂಡ ಅಳ್ಳಾಡೋದಿಲ್ಲ. ಅಷ್ಟು ತುಂಬ ಚೆನ್ನಾಗಿ ಗ್ರಿಪ್ಪಿಂಗ್ ಆಗಿರುತ್ತೆ. ಮತ್ತು ಬೇಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಹೆವಿ ಕೂಡ ಇದೆ. ಆ್ಯಂಡ್ ಈ ರೀತಿ ಒಂದು ಸ್ಟ್ಯಾಂಡ್ ಇತ್ತು, ಬನಾನಾ ಪ್ಲ್ಯಾಂಟ್ ಹೋಲ್ಡ್ ಮಾಡೋಂಥ ಸ್ಟ್ಯಾಂಡ್ ಇತ್ತು ಅಂತ ಹೇಳಿದ್ರೆ ಪ್ರತಿ ಒಂದು ಪೂಜೆನಲ್ಲೂ ಕೂಡ ನೀವು ಇಡ್ಬೋದು. ಸೊ ನೀವೇನೋ ನಿಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಅಥವಾ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಗಣೇಶ ಹಬ್ಬ ಆಗಿರ್ಬೋದು, ಲಕ್ಷ್ಮೀ ಪೂಜೆ ಆಗಿರ್ಬೋದು, ಎಲ್ಲ ಫೆಸ್ಟಿವಲ್ಗೂ ಕೂಡ ಯೂಸ್ ಆಗುತ್ತೆ. ಸೊ ಬಾಳೆ ಕಂಬ ನೀವು ಯಾವುದಕ್ಕೆಲ್ಲ ಯೂಸ್ ಮಾಡ್ತೀರಾ ಪೂಜೆ ಟೈಮಲ್ಲಿ, ಸೊ ಆವಾಗ ನೀವು ಈ ಒಂದು ಸ್ಟ್ಯಾಂಡ್ ಒಳಗಡೆ ಹೋಲ್ಡ್ ಮಾಡಿ ಇಟ್ಬಿಡಿ. ಒಂದು ಸ್ವಲ್ಪ ಕೂಡ ಆಚೆ ಈಚೆ ಅಲ್ಲಾಡೋದಿಲ್ಲ, ನೀಟಾಗಿರುತ್ತೆ. ಮತ್ತು ನೋಡೋದಕ್ಕೂ ಕೂಡ ತುಂಬ ಡೀಸೆಂಟಾಗಿ ಕಾಣಿಸುತ್ತೆ. ಆ್ಯಂಡ್ ತುಂಬ ಜನ ಕೂಡ ಈ ರೀತಿ ಸ್ಟ್ಯಾಂಡ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಮೀಶೋದಲ್ಲೇ ತೊಗೊಂಡಿದ್ದೀನಿ. ನಿಮಗೂ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಮೀಡಿಯಮ್ ಸೈಜಲ್ಲಿ ಬರುತ್ತೆ. ಆ್ಯಂಡ್ ಪ್ರೈಸ್ ಎಷ್ಟು ಗೊತ್ತಾ, ತುಂಬಾ ಕಡಿಮೆ ಪ್ರೈಸು, ಬರೀ 192 ರೂಪಾಯಿ ಅಷ್ಟೇ. ನಾನು ಹೊರಗಡೆ ಕೇಳಿದಾಗ 300 ರುಪೀಸ್ ಹೇಳಿದರು. ಬಟ್ ಮೀಶೋದಲ್ಲೇ ನನಗೆ 192 ರೂಪಾಯಿ ಸಿಗ್ತಾಯಿದೆ. ಸೊ ಲಿಂಕ್ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಕೂಡ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮಿಸ್ ಮಾಡ್ಕೊಳ್ಳದೆ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ನಾನು ಆರ್ಟಿಫಿಷಿಯಲ್ ವುಡನ್ ಬನಾನಾ ಟ್ರೀನ ಪರ್ಚೇಸ್ ಮಾಡಿದ್ದೀನಿ. ನೋಡಿದ್ರೆ ರಿಯಲಿಸ್ಟಿಕ್ ಆಗಿ ಕಾಣ್ತಿದೆ ಅಲ್ವಾ. ಸೇಮ್ ಒರಿಜಿನಲ್ ಏನು ತೋಟದಲ್ಲಿರುತ್ತೆ ಅದನ್ನು ತೊಗೊಬಂದು ಇಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ಅಷ್ಟು ತುಂಬ ಚೆನ್ನಾಗಿ ಡೀಟೇಲ್ಡ್ ಆಗಿ ಡಿಸೈನ್ ಎಲ್ಲದು ಕೂಡ ಸಖತ್ತಾಗಿದೆ. ಕ್ವಾಲಿಟಿ ಮಾತ್ರ ವಾವ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಮೀಶೋದಲ್ಲಿ ತೊಗೊಂಡಿದ್ದಕ್ಕೂ ಕೂಡ ವರ್ತ್ ಅಂತ ಅನ್ನಿಸ್ತು. ಬಿಕಾಸ್ ತುಂಬ ಕಡಿಮೆ ಪ್ರೈಸಲ್ಲೇ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಪ್ರೈಸ್ ಮುಂದೆ ಹೇಳ್ತೀನಿ, ನೀವು ಕೂಡ ಗೆಸ್ ಮಾಡ್ತೀರಿ. ಆ್ಯಂಡ್ ಇದು ಬಂದು 1.6 ಫೀಟ್ ಅಷ್ಟು ಹೈಟ್ ಬರುತ್ತೆ. ಸಪ್ರೇಟಾಗಿ ಕೊಟ್ಟಿರ್ತಾರೆ. ನಾವು ಈ ರೀತಿಯಲ್ಲಿ ಫಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್, ಓಕೆನಾ. ಸೊ ಫಿಕ್ಸ್ ಮಾಡಿನೇ ಕೊಟ್ಬಿಟ್ರು ಅಂತ ಹೇಳಿದ್ರೆ ಬಾಕ್ಸಲ್ಲಿ ಸ್ವಲ್ಪ ಏನೋ ಡ್ಯಾಮೇಜಸ್ ಆಗುತ್ತೆ ಅಂತೇಳಿ ಸಪ್ರೇಟ್ ಕೊಟ್ಟಿರ್ತಾರೆ. ಹೋಲ್ ಇರುತ್ತೆ, ಹೋಲ್ ಒಳಗಡೆ ನಾವು ಹಾಕೋಬೋದು. ಸೊ ವರಮಹಾಲಕ್ಷ್ಮಿ ಹಬ್ಬ ದಿನದಲ್ಲಿ ಸೈಡಲ್ಲಿ ಅಮ್ಮನವ್ರ ಪಕ್ಕ ಈ ಒಂದು ಬನಾನಾ ಟ್ರೀನ ಇಟ್ರಿ ಅಂತ ಹೇಳಿದ್ರೆ ತುಂಬ ಚೆಂದ ಕಾಣಿಸುತ್ತೆ. ಒಳ್ಳೆ ಗ್ರ್ಯಾಂಡ್ ಡೆಕೋರೇಷನ್ ಮಾಡಿರೋ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಕೂಡ ತೊಗೊಂಡಿದ್ದೀನಿ. 2 ಪೀಸ್ ಬರುತ್ತೆ, ಮೆಟಲ್ ಮತ್ತು ವುಡನ್. ಸೊ ಎರಡೂ ಕೂಡ ಮಿಕ್ಸ್ಡ್ ಮಾಡಿರೋಂಥದ್ದು. ಆ್ಯಂಡ್ ಪ್ರೈಸ್ ಎಷ್ಟು ಗೊತ್ತಾ, ನೀವು ಕೇಳಿದ್ರೇ ಶಾಕ್ ಆಗಿಬಿಡ್ತೀರಾ. ಜಸ್ಟ್ 886 ರೂಪಾಯಿ ಅಷ್ಟೇ. ಹೊರಗಡೆ ಎಲ್ಲ ಇದು 2000 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ಬಟ್ ಮೀಶೋದಲ್ಲಿ 886 ರೂಪಾಯಿಗೆ ಸಿಗ್ತಾ ಇದೆ. ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದರೆ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಯಾರು ಕೂಡ ಇದು ಚೆನ್ನಾಗಿಲ್ಲ ಅಂತ ಹೇಳಿ ನೀವು ಅನ್ನೋದೇ ಇಲ್ಲ, ಅಷ್ಟು ಸಖತ್ತಾಗಿದೆ. ನೀವು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಜರ್ಮನ್ ಸಿಲ್ವರಲ್ಲಿ ಮಾಡಿರೋಂಥ ಬಾಳೆ ಕಂಬಗಳನ್ನು ತಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಲ್ವಾ. ಸೊ ಪ್ಯಾಕ್ ಆಫ್ 2 ಬರುತ್ತೆ ಇದು. ಆ್ಯಂಡ್ ಇದು ಬಂದು 6 ಇಂಚಸಲ್ಲಿ ನಾನು ಪರ್ಚೇಸ್ ಮಾಡಿರೋಂಥದ್ದು, ಓಕೆನಾ. ಸೊ 6 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇದು ಅಷ್ಟೇ ಹಬ್ಬದಿಂದ ದೇವಿ ಮುಂದೆ ಅಂದರೆ ದೇವಿ ಅಕ್ಕಪಕ್ಕ ಇಟ್ರಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಚಂದ ಕಾಣಿಸುತ್ತೆ. ಸೊ ಒರಿಜಿನಲ್ ಸಿಲ್ವರ್ ನೀವೇನಾದರೂ ತಗೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ಈ ಒಂದು ಸಿಲ್ವರ್ ಕೋಟೆಡ್ ಇರೋದನ್ನ ನೀವು ಪರ್ಚೇಸ್ ಮಾಡ್ಬೋದು. ಬೇಸ್ ಮೆಟೀರಿಯಲ್ ಬಂದು ಮೆಟಲಲ್ಲಿ ಮಾಡಿದರೆ ತುಂಬ ಗಟ್ಟಿ ಇದೆ. ಆ್ಯಂಡ್ ಪ್ರೈಸು ಕೂಡ ತುಂಬಾ ಕಡಿಮೆ ಪ್ರೈಸು, ಬರೀ 742 ರೂಪಾಯಿ ಆಯಿತು. ಆ್ಯಂಡ್ ಇದರಲ್ಲಿ ನಿಮಗೆ ಇನ್ನೂ ಆಪ್ಷನ್ ಸಿಗುತ್ತೆ. ಸ್ವಲ್ಪ ದೊಡ್ಡ ಸೈಜಲ್ಲಿ ಬೇಕು ಅಂದರೆ 10 ಇಂಚಸಲ್ಲಿ ಬೇಕು ಅಂತ ಹೇಳಿದ್ರೆ 1592 ರೂಪಾಯಿ ಆಗುತ್ತೆ. 8 ಇಂಚಸಲ್ಲಿ ಬೇಕು ಅಂತ ಹೇಳಿದ್ರೆ 1156 ರೂಪಾಯಿ ಆಗುತ್ತೆ. ಬಟ್ ನಾವು 6 ಇಂಚಸಲ್ಲಿ ತೊಗೊಂಡಿದ್ದೀವಿ.
ನಿಮಗೆ ಎಷ್ಟು ಇಂಚಸ್ ಬೇಕು ನೋಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ತುಂಬ ಚೆನ್ನಾಗಿದೆ, ಮತ್ತು ಹಬ್ಬದಿಂದ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಮ್ಮ ದೊಡ್ಡಮ್ಮ ಬೇಕು ಅಂತ ಹೇಳಿದ್ರು, ಸೊ ಹಾಗಾಗಿ ಮೀಶೋದಲ್ಲೇ ಸಿಗುತ್ತೇನೋ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿದಾಗ ಸೊ ಸಿಕ್ತು. ಹೊರಗಡೆ ಪ್ರೈಸು ಜಾಸ್ತಿನೇ ಇರುತ್ತೆ, ಬಟ್ ಮೀಶೋದಲ್ಲಿ ಕಡಿಮೆನೇ ಇದೆ. ನಿಮಗೂ ಈ ರೀತಿನಲ್ಲಿ ಬನಾನಾ ಟ್ರೀ ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಲ್ವಾ, ಸೊ ನೋಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು MDF ಮೆಟೀರಿಯಲಿ ಮಾಡಿರೋಂಥ ಬನಾನಾ ಟ್ರೀನ ಪರ್ಚೇಸ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ತುಂಬ ಕ್ಯೂಟ್ ಆಗಿದೆ ಅಲ್ವಾ. ಸೊ ನಿಮಗೆ ಜಾಸ್ತಿ ಅಮೌಂಟ್ ಎಲ್ಲ ಕೊಟ್ಟು ತೊಗೊಳಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಈ ರೀತಿ MDF ಮೆಟೀರಿಯಲಲ್ಲಿ ಮಾಡಿರೋದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇದು ಬಂದು 6 ಇಂಚಸ್ ಅಷ್ಟು ಬರುತ್ತೆ ಫ್ರೆಂಡ್ಸ್. ಆ್ಯಂಡ್ ಇದರಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಕೂಡ ಇದೆ, ಸ್ವಲ್ಪ ಇನ್ನೂ ಚಿಕ್ಕದಾಗಿ ಬೇಕು ಅಂತ ಹೇಳಿದ್ರೆ 4 ಇಂಚಸ್ ಅಲ್ಲೂ ಕೂಡ ಸಿಗುತ್ತೆ. ನಾನು ಆಗಲೇ ಹೇಳ್ದಾಗೆ MDF ಮೆಟೀರಿಯಲಿ ಮಾಡಿರೋಂಥದ್ದು. ಆ್ಯಂಡ್ ಸ್ಟ್ಯಾಂಡ್ ಎಲ್ಲದೂ ಕೂಡ ಸಿಕ್ಕಾಪಟ್ಟೆ ಗ್ರಿಪ್ಪಿಂಗಲ್ಲಿ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಒಳ್ಳೆ ಡೆಕೋರೇಟಿವ್ ಪೀಸ್ ಅಂತಲೇ ಹೇಳ್ಬೋದು. ಸೊ ದೇವಿ ಅಕ್ಕಪಕ್ಕ ಕೂಡ ಇಡ್ಬೋದು, ಅಥವಾ ದೀಪಾಲೆ ಕಂಬ ಎಲ್ಲ ಇಡ್ತಿರಲ್ವ, ದೀಪ ಹಚ್ತಿರಲ್ವ, ದೀಪ ಪಕ್ಕ ಕೂಡ ಸೈಡಲ್ಲಿ ಇಡ್ಬೋದು. 6 ಇಂಚ್ ಬರುತ್ತೆ. ಆ್ಯಂಡ್ ಪ್ರೈಸ್ ಎಷ್ಟು ಕೊಟ್ಟಿದ್ದು ಅಂತ ಹೇಳಿದ್ರೆ ತುಂಬಾ ಕಡಿಮೆ ಪ್ರೈಸು, 102 ರೂಪಾಯಿ. ಆ್ಯಂಡ್ ಡೀಟೇಲ್ಡ್ ಆಗಿ ಪ್ರಿಂಟೆಡ್ ವರ್ಕ್ ಎಲ್ಲದು ಕೂಡ ಮಾಡಿದ್ದಾರೆ. ಸೊ ಒಂದು ಪಕ್ಷಿ ಕೂಡ ಕೂತಿದೆ, ಬಾಳೆಹಣ್ಣು ಬಿಟ್ಟಿರೋ ರೀತಿನಲ್ಲಿದೆ. ಸೊ ಬಾಳೆ ಎಲೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೇಮ್ ನೋಡೋದಕ್ಕೆ ರಿಯಲಿಸ್ಟಿಕ್ ಆಗಿದೆ. ಲಿಂಕ್ ಕೊಟ್ಟಿರ್ತೀನಿ. ಈ ಒಂದು ಪುಟ್ಟು ಬಾಳೆ ಗಿಡ ಕೂಡ ಬೇಕು ಅಂತ ಹೇಳಿದ್ರು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬಾಳೆ ಗಿಡ ಕೂಡ ಪರ್ಚೇಸ್ ಮಾಡಿದ್ದೀನಿ. ಇದು ಇನ್ನೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒರಿಜಿನಲ್ ಬಾಳೆ ಗಿಡ ಅಂತಲೇ ಅನ್ಕೊಂಡ್ಬಿಡ್ತಾರೆ, ಬಾಳೆ ಕಂಬಗಳು ಅಂತ ಅನ್ಕೊಂಡ್ಬಿಡ್ತಾರೆ, ಅಷ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡ್ತಿದ್ರ ನೋಡಿ, ಪ್ಯಾಕೇಜಿಂಗ್ ಎಲ್ಲದು ಕೂಡ ಸಖತ್ತಾಗಿ ಕೊಟ್ಟಿದ್ದಾರೆ. ಒಂಥರ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆ ನೋಡಿ ಸ್ಟ್ಯಾಂಡ್ ಬರುತ್ತೆ, ವುಡನ್ ಸ್ಟ್ಯಾಂಡ್ ಬರುತ್ತೆ, ಅದ್ರ ಮೇಲ್ಗಡೆ ಈ ರೀತಿ ಬಾಳೆ ಕಂಬನ ನಾವು ನಿಲ್ಸಿರೋಂಥದ್ದು, ಮತ್ತು ಬಾಳೆಹಣ್ಣು ಕೂಡ ಬಿಟ್ಟಿರೋದು ನೋಡಿ, ಮತ್ತು ಮೊಗ್ಗು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಬಂದು 16 ಇಂಚಸ್ ಅಷ್ಟು ಬರುತ್ತೆ ಫ್ರೆಂಡ್ಸ್, ಓಕೆನಾ. ಪ್ಯಾಕ್ ಆಫ್ 2 ಬರುತ್ತೆ. ಆ್ಯಂಡ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 759 ರೂಪಾಯಿ, ತುಂಬಾ ಕಡಿಮೆ ಪ್ರೈಸಲ್ಲಿದೆ. ಆ್ಯಂಡ್ ನೀವು ಇದು ಪ್ರತಿಯೊಂದು ಹಬ್ಬ ಟೈಮಲ್ಲೂ, ಪೂಜೆ ಟೈಮಲ್ಲೂ ಕೂಡ ಇಟ್ಟು ನೀವು ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ ನೋಡಿ, ತುಂಬ ದೊಡ್ಡ ಸೈಜ್, ಬಿಗ್ ಸೈಜಲ್ಲಿದೆ ಅಂತಲೇ ಹೇಳ್ಬೋದು. ಮತ್ತು ಕಡಿಮೆ ಪ್ರೈಸ್ 759 ರೂಪಾಯಿ. ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಸೊ ದೇವಿ ಅಕ್ಕಪಕ್ಕ ಕೂಡ ಇಡ್ಬೋದು, ಮತ್ತು ದೀಪಗಳನ್ನ ಇಡ್ತೀರಲ್ವ, ಸೊ ಅಲ್ಲೂ ಕೂಡ ಇಡ್ಬೋದು. ನೀವೆಲ್ಲಿ ಬೇಕಾದ್ರೂ ಇದನ್ನು ಪ್ಲೇಸ್ ಮಾಡ್ಕೋಬೋದು. ಸೊ ಚೆನ್ನಾಗಿದೆ, ಲಿಂಕ್ ಇರುತ್ತೆ. ಇಷ್ಟ ಆದರೆ ಬೇಗ ತಗೊಳ್ಳಿ, ಮತ್ತಿಲ್ಲ ಅಂದರೆ ಔಟ್ ಆಫ್ ಸ್ಟಾಕ್ ಆಗಿಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಬಾಳೆ ಎಲೆಗಳನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಮೀಶೋದಲ್ಲೂ ಬಾಳೆ ಎಲೆ ಸಿಗತ್ತಾ ಅಂತ ನೀವು ಅನ್ಕೋಬೋದು. ಹೌದು ನೋಡಿ, ಫಾರ್ ದ ಫಸ್ಟ್ ಟೈಮ್ ಈ ಒಂದು ಬಾಳೆ ಎಲೆನ ಮೀಶೋದಲ್ಲಿ ಕೂಡ ಲಾಂಚ್ ಮಾಡಿದ್ದಾರೆ. ಇದು ಬಂದು ಪ್ಲೇಸ್ಮೆಂಟ್ ಥರ ಫ್ರೆಂಡ್ಸ್, ಓಕೆನಾ. ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಏನು ಪ್ಲೇಸ್ಮೆಂಟ್ ಎಲ್ಲ ಮಾಡ್ತೀವಲ್ವ, ಸೊ ಆ ರೀತಿಯಲ್ಲಿ ಇರೋಂಥದ್ದು. ಇದು ನಾನು ಹಬ್ಬಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪರ್ಚೇಸ್ ಮಾಡಿದ್ದೀನಿ. ಇದನ್ನು ವಾಶ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ನೀವು ಹೂಗಳಾಗಿರ್ಬೋದು, ಅಥವಾ ದೇವಿಗೆ ಪ್ರಸಾದ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಪ್ರಸಾದನೂ ಕೂಡ ಹಾಕಿಡ್ಬೋದು. ಆ್ಯಂಡ್ ನೀವು ಊಟ ಕೂಡ ಮಾಡ್ಬೋದು. ಅಷ್ಟು ತುಂಬ ಚೆನ್ನಾಗಿದೆ ಇದು, ಬಿಕಾಸ್ ಇದು ವಾಷೇಬಲ್ ಕೂಡ ಇದೆ. 6 ಪೀಸ್ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಒಂದು ಪ್ಯಾಕಲ್ಲಿ 6 ಪೀಸ್ ಬರುತ್ತೆ. ನಾನು ನೋಡಿದ್ರೆ ಅಂದರೆ ಚೆನ್ನಾಗಿ ಬರುತ್ತೆ ಇಲ್ಲೇನೋ ಅಂತ ಅನ್ಕೊಂಡಿದ್ದೆ, ಬಟ್ ಇವಾಗ ನೋಡಿದ್ನಲ್ಲ ನಾನು, ಇನ್ನೂ ಜಾಸ್ತಿನೇ ತಗೋಬೇಕು ಅಂತ ಅನಿಸ್ತಾ ಇದೆ. ಅಷ್ಟು ತುಂಬ ಚೆನ್ನಾಗಿದೆ. PVC ಮೆಟೀರಿಯಲ್ ಇದು. ಮತ್ತು ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 6 ಪೀಸ್ಗೆ ಬರೀ 120 ರೂಪಾಯಿ ಕೊಟ್ಟಿದ್ದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಹಬ್ಬ ದಿನದಲ್ಲಿ ಅಥವಾ ಹಬ್ಬ ಟೈಮ್ಗಳಲ್ಲಿ ಎಲ್ಲ ಬಾಳೆ ಎಲೆ ರೇಟ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಈ ರೀತಿ ನಾವು ತೊಗೊಂಬಿಟ್ವಿ ಅಂತ ಹೇಳಿದ್ರೆ, ಸೊ ದೇವ್ರಿಗಂತಲೇ ಸಪ್ರೇಟಾಗಿ ಎತ್ತಿಟ್ಕೋಬೋದು, ಮತ್ತು ಮನೆ ಯೂಸಿಗೆ ಅಂತ ಹೇಳಿ ಕೂಡ ಸಪ್ರೇಟಾಗಿ ಎತ್ತಿಟ್ಕೋಬೋದು. ಸೊ ಹಬ್ಬ ಟೈಮಲ್ಲೆಲ್ಲ ದೇವರಿಗೆ ಪ್ರಸಾದ, ನೈವೇದ್ಯ ಆಗಿರ್ಬೋದು, ಹೂಗಳಾಗಿರ್ಬೋದು, ಅಥವಾ ಬೇರೆ ಏನೋ ಡೆಕೋರೇಟಿವ್ ಪರ್ಪಸ್ಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಮತ್ತು ಹರಿದೋಗುತ್ತೆ ಅಥವಾ ಏನಾದ್ರು ಹಾಳಾಗುತ್ತೆ ಏನು ಕೂಡ ಇಲ್ಲ. ತುಂಬ ಗಟ್ಟಿ ಕೂಡ ಇದೆ. ನಾನು ಆಗಲೇ ಹೇಳಿದಾಗೆ ವಾಷೇಬಲ್ ಇದೆ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಒಂದು ಬಾಳೆ ಎಲೆನ, ತುಂಬ ಚೆನ್ನಾಗಿದೆ. ಸೊ ನೋಡೋದಕ್ಕೂ ಎಷ್ಟು ಚೆನ್ನಾಗಿದೆಯೋ, ಯೂಸ್ ಮಾಡ್ಕೋ ಕೂಡ ಅಷ್ಟೇ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಒಂದು ಬಂದು ನಾನು ಈ ಒಂದು ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಸೊ ಬಾಳೆಹಣ್ಣು ಅಂತ ಹೇಳಿದ್ರೆ ಒರಿಜಿನಲ್ ಅಲ್ಲ, ಇದು ಬಾಳೆಹಣ್ಣು ಶೇಪಲ್ಲಿರೋಂಥ ಫ್ರೂಟ್ ಬ್ಯಾಸ್ಕೆಟ್ ಇದು. ಸೊ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ. ನೋಡಿದ್ರೆ ಒರಿಜಿನಲ್ ಬಾಳೆಹಣ್ಣು ಅಂತ ಅನಿಸ್ಬಿಡುತ್ತೆ, ಅಷ್ಟು ತುಂಬ ಚೆನ್ನಾಗಿದೆ. ಯಾರು ಕೂಡ ಈ ಒಂದು ಪ್ರಾಡಕ್ಟ್ನ ಮಿಸ್ ಮಾಡ್ಕೊಳಕ್ಕಂತೂ ಹೋಗಬೇಡಿ. ಕಿಚನ್ಗೂ ಯೂಸ್ ಆಗುತ್ತೆ, ಮತ್ತು ಹಬ್ಬ ಟೈಮಲ್ಲೂ ಕೂಡ ಯೂಸ್ ಆಗುತ್ತೆ. ಸೊ ವರಮಹಾಲಕ್ಷ್ಮಿ ಹಬ್ಬ ದಿನದಲ್ಲಿ ನಾವು ತಟ್ಟೆ ತುಂಬ ಹಣ್ಣುಗಳನ್ನೆಲ್ಲ ದೇವಿಗೆ ಅರ್ಪಿಸ್ತೀವಿ ಅಲ್ವಾ. ಸೊ ತಟ್ಟೆಲಿಡೋ ಬದಲು ಈ ಒಂದು ಬ್ಯಾಸ್ಕೆಟಲ್ಲೂ ಕೂಡ ಇಡ್ಬೋದು ನೀವು, ತುಂಬ ಚೆಂದ ಕಾಣಿಸುತ್ತೆ. ಯಾರು ಕೂಡ ಈ ರೀತಿನಲ್ಲಿ ಟ್ರೈ ಮಾಡಿರೋದಿಲ್ಲ. ಸೊ ನೀವು ಟ್ರೈ ಮಾಡಿ ಈ ಸಲ ಹಬ್ಬಕ್ಕೆ. ಮನೆಗೆ ಬಂದಿರೋ ಗೆಸ್ಟ್ಗಳು ಕೂಡ ತುಂಬಾ ಖುಷಿ ಪಡ್ತಾರೆ. ಆ್ಯಂಡ್ ನಿಮಗೂ ಕೂಡ ತುಂಬ ಚೆನ್ನಾಗಿ ಅಂತ ಅನ್ಸುತ್ತೆ, ಅಷ್ಟು ಸಖತ್ತಾಗಿದೆ. ಮತ್ತು ಜಾಸ್ತಿ ಪ್ರೈಸ್ ಏನಲ್ಲ, ಇದು ಬರೀ 694 ರೂಪಾಯಿ ಅಷ್ಟೇ. ನಾನು ಇದನ್ನು ಸೆಕೆಂಡ್ ಟೈಮ್ ಪರ್ಚೇಸ್ ಮಾಡ್ತಿರೋಂಥದ್ದು. ನನ್ನ ಏನು ಸಬ್ಸ್ಕ್ರೈಬರ್ಸ್ ಎವ್ರಿ ಡೇ ವಾಚ್ ಮಾಡೋರಿಗೆ ನಿಮಗೆ ಗೊತ್ತಿರ್ಬೋದು, ನಾನು ಲಾಸ್ಟ್ ಒಂದು ಸ್ವಲ್ಪ ದಿನದ ಹಿಂದೆನೇ ನಾನು ತೋರಿಸಿದ್ದೆ. ಅವಾಗ ನಾನು 1000+ ರೂಪೀಸ್ ಕೊಟ್ಟೆ, ಬಟ್ ಇವಾಗ ತುಂಬ ಪ್ರೈಸ್ ಡ್ರಾಪ್ ಆಗಿದೆ. ಸೊ ಜಸ್ಟ್ 694 ರೂಪಾಯಿ ಸಿಗ್ತಾ ಇದೆ. 10 ಇಂಚಸ್
ಅಗಲ ಬರುತ್ತೆ, 5 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ಇದು ಬಂದು ಪ್ರೀಮಿಯಂ ಕ್ವಾಲಿಟಿ ಪ್ಲಾಸ್ಟಿಕಲ್ಲಿ ಮಾಡಿರೋಂಥದ್ದು. ಮತ್ತು ಬ್ರೇಕ್ ಆಗುತ್ತಾ ಅಂತ ನೀವು ಒಂಥರ ಟೆನ್ಷನ್ ಮಾಡ್ಕೋಬೋದು, ಏನು ಕೂಡ ಬ್ರೇಕ್ ಆಗೋದಿಲ್ಲ, ಅಷ್ಟು ಪ್ರೀಮಿಯಂ ಕ್ವಾಲಿಟಿನಲ್ಲಿದೆ. ಯಾರು ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ನಾನು ಹಂಗೆ ಹೇಳಿದಾಗೆ ಇದನ್ನು ನೀವು ಕಿಚನ್ಗೆ ಡೈನಿಂಗ್ ಟೇಬಲಲ್ಲೂ ಕೂಡ ಫ್ರೂಟ್ಸ್ ಎಲ್ಲ ಇಡ್ತೀರಲ್ವ, ಡೈನಿಂಗ್ ಟೇಬಲ್ ಮೇಲೂ ಕೂಡ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ. ಮತ್ತು ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ದೇವಿಗೆ ಹಣ್ಣುಗಳೆಲ್ಲ ಇಡ್ತೀರಲ್ವ, ಸೊ ಅವಾಗ ಈ ಒಂದು ಬ್ಯಾಸ್ಕೆಟ್ ಎಲ್ಲ ಇಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. 694 ರೂಪಾಯಿ. ಮಿಸ್ ಮಾಡ್ಕೋಬೇಡಿ, ಪರ್ಚೇಸ್ ಮಾಡ್ಕೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ನಾನು ತೋರಿಸಿರೋಂಥ ಎಲ್ಲ ಪ್ರಾಡಕ್ಟ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಫುಲ್ ಬನಾನಾ ಲೀಫ್ಗಳಾಗಿರ್ಬೋದು, ಬನಾನಾ ಸ್ಟ್ಯಾಂಡ್ಗಳಾಗಿರ್ಬೋದು, ಸೊ ಎಲ್ಲದೂ ಕೂಡ ಕವರ್ ಮಾಡಿದ್ದೀನಿ. ಸೊ ತುಂಬ ಡಿಫ್ರೆಂಟಾಗೂ ಕೂಡ ತರಿಸಿದ್ದೀನಿ, ಹಬ್ಬಕ್ಕೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಯಿತು ಇವತ್ತಿನ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಹಾಗೆ ಮಿಸ್ ಮಾಡಿದಂತೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.